ನಮಗೆ ನಂಬಿಕೆ ದ್ರೋಹ ಮಾಡಿರೋದು ಬೇರೆ ಯಾರೂ ಅಲ್ಲ, ರಾಜೀವ. ಆದರೆ ಅವನು ಯಾಕೆ ಹೀಗೆ ಮಾಡ್ದ, ಇದನ್ನು ಯಾರು ಅವನ ಹತ್ರ ಮಾಡಿಸೋರು ಅನ್ನೋದನ್ನು ಕಂಡಿಡಿದ್ಬಿಟ್ರೆ ನಾನು ಅಪರಾಧಿ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಬೋದು. ಮಾಡ್ತೀಯಲ್ಲಮ್ಮ? ಇದೇನಪ್ಪಯ್ಯ ಹಿಂಗೆ ಕೇಳ್ತೀರಿ? ಅವ್ರು ಯಾವುದೇ ಮೂಲೆಯಲ್ಲಿದ್ದರೂ ಎಳ್ಕ ಬಂದು ನಿಮ್ಮನ್ನ ಬಡಿಸ್ಕೊ ಹೋಯ್ತೀನಿ. ಅದು ರಮಣ ಸಾಹೇಬ್ರನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ದು ನನ್ನಿಂದ ತಡೆಯೋಕ್ಕಾಗ್ತಾ ಇಲ್ಲ ರಮಣ್ಣ. ನಾನೊಬ್ಬ ಸೆಕ್ರೆಟರಿ ಆಗಿ ಅವ್ರ ಜೊತೆಲಿ ಇದ್ಕೊಂಡು ಏನು ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಕೊನೆಗೂ ನನಗೆ ಕಾಡ್ತಾ ಇದೆ ರಮಣ್ಣ. ಅಪ್ಪಯ್ಯ, ಈ ರಾಜೀವಣ್ಣನಂತವ ಏನೋ ಮಾತಾಡಕ್ಕೆ ಬಂದರು, ಆದರೆ ಏನೂ ಮಾತಾಡದೆ ಹಂಗೆ ಹೊಂಟೋಗ್ಬಿಟ್ರು. ಅಂದರೆ ಅವನ ಮನ್ಸಾಗಿ ಏನೋ ಐತೆ ಕಲ. ಹ್ಞೂ ಅಪ್ಪಯ್ಯ, ಈ ರಾಜೀವಣ್ಣನ ಹಿಡಿದ್ರೆ ಮುಕ್ಕಾಲು ಭಾಗ ಕೆಲಸ ಸರೋಯ್ತದೆ. ಅಪ್ಪಯ್ಯ, ನೀವೇನು ಚಿಂತೆ ಮಾಡ್ಕೋಬೇಡಿ, ನಾನು ನೋಡ್ಕೊತೀನಿ. ಈ ಕೇಸಲ್ಲಿ ನಮ್ಮ ವಿರುದ್ಧವಾಗಿ ನಿಲ್ತಿರೋ ಆ ರಾಜೀವ ನಾಳೆ ಪೇಪರಲ್ಲಿ ಮುಖ ಗುರುತು ಸಿಗದಿರೋ ಹಾಗೆ ಬಾಡಿ ಸಿಕ್ಕಿದೆ ಅಂತ ನ್ಯೂಸ್ ಹಾಕ್ತಾನೆ. ನಾನು ಮಾತ್ರ ಅವನ್ನ ಸುಮ್ಮನೆ ಬಿಡಲ್ಲ, ಕತೆ ಮುಗಿಸ್ತೀನಿ. ಅಲ್ಲ ಮೇಡಮ್, ಒಂದು ತಪ್ಪನ್ನು ಮುಚ್ಚಾಕಕ್ಕೆ ಇನ್ನೊಂದು ತಪ್ಪು ಮಾಡ್ತಾ ಇದ್ದೀರಲ್ಲ, ಇದರಿಂದ ಏನಾಗುತ್ತೆ ಇದರಿಂದ? ಹಾ, ಎಲ್ಲ ಸರಿ ಇದ್ದದನ್ನ ಹಾಳು ಮಾಡಿದ್ದೀರಾ ನೀವು. ಅವತ್ತೇನೋ ದೊಡ್ಡಾಗಿ ಭರವಸೆ ಕೊಟ್ರಿ, ಹೀಗೆ ನೋಡಿದ್ರೆ ನಿಮ್ಮಿಂದಾಗಿ ನಾನೇ 4 BP ಮಾತ್ರ ತಗೊಳ್ಳೋ ಹಾಗಾಗಿದೆ. ಸಾರಿ ಮೇಡಮ್. ಇದೊಂದನ್ನು ಮಾತ್ರ ತುಂಬ ಈಸಿಯಾಗಿ ಹೇಳ್ಬಿಡ್ತೀರಾ. ಹೋಗಿ ಹೋಗಿ ನಿಮ್ಮ ಮನೇಲಿ ಆರಾಮಾಗಿ ಮಲ್ಕೊಳ್ಳಿ, ನಾನೇ ಎಲ್ಲ ನೋಡ್ಕೋತೀನಿ. ಹೋಗಿ ಎಂದೆ. ನನಗೆ ಈ ವಿಷಯ ಹೇಳಿದ ಹಾಗೆ ಬೇರೆ ಯಾರಿಗಾದ್ರೂ ಹೇಳ್ಬಿಟ್ಟಿರಾ? ಇಲ್ಲ ಮೇಡಮ್. ನಾವು ಬದುಕಬೇಕು ಅಂತಂದ್ರೆ ಬೇರೆಯವ್ರನ್ನ ಸಾಯಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಹೋಗಿ ಹೋಗಿ. ಮೇಡಮ್, ಕನ್ಫರ್ಮ್ ಮೇಡಮ್. ಈ ಫೈಲ್ನಲ್ಲಿ ಯಾರ ಹೆಸರಿಗೋಸ್ಕರ ಸಾಹೇಬ್ರ ಕಡೆಯಿಂದ ಸೈನ್ ಆಗಿದೆಯೋ ಅವರೆಲ್ಲ ವ್ಯಕ್ತಿಗಳ ಪರಿಚಯ ನಂದಿತ್ ಅವರಿಗಿದೆ. ಅಷ್ಟೇ ಅಲ್ಲ, ಅವ್ರ ಕಡೆಯಿಂದ ನಂದಿತರ ಅಕೌಂಟಿಗೆ ಹಣಕಾಸಿನ ವ್ಯವಹಾರನೂ ತುಂಬ ಜೋರಾಗಿ ನಡೆದಿದೆ. ಸೊ ನಿಮ್ಮ ಸಸ್ಪಿಷನ್ ಕರೆಕ್ಟ್ ಇರ್ಬೋದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ಮಾಡಿರೋದು ನಂದಿತ್ ಅವರು ಅಂತ ಗೊತ್ತಿದ್ರು ಯಾವ ಎವಿಡೆನ್ಸು ಇಲ್ಲದೆ ಅವ್ರನ್ನ ಏನೂ ಮಾಡೋಕ್ಕಾಗ್ತಿಲ್ಲ. ಮೊದಲು ರಾಮು ಅವ್ರನ್ನ ಭೇಟಿ ಆಗಬೇಕು. ಹಲೋ ರಾಮು ಅವರೇ. ಹೇಳಿ ನಮ್ಮರೆ.
ನಾನು ಈಗಲೇ ನಿಮ್ಮನ್ನು ಮೀಟ್ ಮಾಡಬೇಕು. ಯಾಕೆ ನಮ್ಮರೆ, ಏನಾಯಿತು? ಮುಖ್ಯವಾದ ವಿಷಯ, ನಿಮ್ಮ ಹತ್ರ ಮಾತಾಡಲೇಬೇಕು. ನಮ್ಮ ಆಫೀಸ್ ಪಕ್ಕದಲ್ಲಿರೋ ಪಾರ್ಕ್ ಹತ್ರ ಬಂದುಬಿಡಿ. ಸರಿ ನಮ್ಮರೆ, ಈಗಲೇ ಬಂದೆ. ಲೈ ಬರಲಾ? ಥ್ಯಾಂಕ್ ಯು ಆಫೀಸರ್. ಇಟ್ಸ್ ಓಕೆ ಮ್ಯಾಮ್. ನಮ್ಮರೆ, ಏನು ನಮ್ಮರೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ರಿ? ಅಲ್ಲ, ಮನೇಲೇ ಭೇಟಿ ಆಗ್ಬೋದಿತ್ತಲ್ವಾ? ಇಲ್ಲ ರಾಮೋರೆ, ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಮನೆಗೆ ಬಂದು ಹೇಳೋಷ್ಟು ತಾಳ್ಮೆ ನನಗಂತೂ ಇಲ್ಲ. ಅಂಥದ್ದೇ ನಿಶ್ಚಯ ನಮ್ಮರೆ. ಇದೆಲ್ಲದಕ್ಕೂ ಕಾರಣ ಯಾರು ಗೊತ್ತಾ? ನಿಮ್ಮತ್ತಿಗೆ. ಅನು, ಅನು, ಅನು. ಶಾರದಕ್ಕ, ಏನಾಯ್ತವ? ಶಾನೆ ಬೇಸರದಲ್ಲಿ ಇದೆಯಲ್ಲ? ಹಂಗೇನಿಲ್ಲ ಶಾರದಕ್ಕ. ಏನೂ ಇಲ್ಲ ಅಂತ ಹೇಳಿ ಮತ್ತೆ ಆ ಕಡೆ ತಿರ್ಕೊಂಡು ಮಾತಾಡ್ತಾ ಇದೀಯಾ? ಏನಾಯ್ತು ಹೇಳು. ಏನಿಲ್ಲ ಶಾರದಕ್ಕ, ಸಾಹೇಬ್ರಿಗೆ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ದೊಡ್ಡ ಮನೆಗೆ ಇದ್ಕೊಂಡು ಸುಳ್ಳು ಹೇಳ್ತಿದ್ಯಲ್ಲಮ್ಮ, ತೆಪ್ಪಲ್ವಾ? ನಿನ್ನ ಕಣ್ಣೇ ಹೇಳ್ತೈತೆ ನೀನು ಸುಳ್ಳು ಹೇಳ್ತಿದೀಯ ಅಂತ. ಏನಾಯ್ತಮ್ಮ? ಶಾರದಕ್ಕ, ಏನು ಹೇಳ್ತಾ ಇದ್ದೀರ ನಮ್ಮರೆ? ಎಲ್ಲದಕ್ಕೂ ಅಂದರೆ ದೊಡ್ಡ ಮನೆಗೆ ಎಲ್ಲ ಕೆಡಕು ಮಾಡಿರೋದು ಅವರೇನೆ. ಇದಕ್ಕೆಲ್ಲ ಸಾಲಿಡ್ ಪ್ರೂಫ್ ಸಿಕ್ಕಿದೆ ರಾಮೋರೆ. ಇನ್ಮೇಲೆ ನಾವು ಸುಮ್ಮನೆ ಇರಬಾರ್ದು. ಇಲ್ಲೋಡಿ, 1 ವರ್ಷದಲ್ಲಿ ನಿಮ್ಮ ಅತ್ತಿಗೆ ಮಾಡಿರೋಂಥ ಪ್ರಾಪರ್ಟಿ ಲಿಸ್ಟ್ ಇದು. ಅದಕ್ಕೆದ ಈಟೊಂದಾ? 40 ಎಕರೆ ಜಾಗ. ಇದನ್ನೆಲ್ಲ ಮಾಡಿದ ಅವರೇ ಅಂತ ಗೊತ್ತಾದ ಮ್ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ಬೋದಲ್ಲ ನಮ್ಮರೆ? ಇಲ್ಲ, ಬರೀ ಇದನ್ನ ಮಾತ್ರ ತೋರಿಸಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ರಾಮವ್ರೆ. ಇದನ್ನೆಲ್ಲ ಹೇಳೋದಕ್ಕೆ ಸಾಕ್ಷಿನೂ ಬೇಕು. ಸಾಕ್ಷಿನಾ? ಹೌದು. ಇದನ್ನೆಲ್ಲ ನೋಡಿರೋರು ಇಲ್ಲ ನನ್ನಿದ್ದವ್ರ ಮಾತು ಕೇಳ್ಕೊಂಡು ಇದನ್ನೆಲ್ಲ ಮಾಡಿರೋರು ಯಾರಾದರೂ ಸಾಕ್ಷಿ ಹೇಳಲೇಬೇಕು. ನಮಗೆ ನಂಬಿಕೆ ದ್ರೋಹ ಮಾಡಿರೋದು ಬೇರೆ ಯಾರೂ ಅಲ್ಲ, ರಾಜೀವ. ನಮ್ಮರೆ ಸಾಕ್ಷಿ ಸಿಕ್ಕಾಯ್ತು ಅನ್ಕೊಳ್ಳಿ. ಯಾರು? ಇದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿ ಅಂದರೆ ಆ ರಾಜೀವ.
ಹೌದು ನಮ್ಮವ್ರೆ, ಆ ರಾಜೀವನ್ನೇ ಅಪ್ಪ ಹಿಂಗೆ ಮೋಸ ಮಾಡ್ಬಿಟ್ಟ. ನಾನಂತ ಅವನ್ನ ಸುಮ್ಕೆ ಬಿಡೋಕ್ಕಿಲ್ಲ. ಅದಕ್ಕೆ ಈಟೆಲ್ಲ ಮಾಡಿರೋದು ಅವನ ಸಹಾಯದಿಂದಲೇ. ಅವನಿಗೆ 4 ತದ್ಕಿದ್ರೆ ಇಸ್ಸೆ ಎಲ್ಲ ಆಚೆ ಬಾಯ್ಬಿಡ್ತಾನೆ. ನಾನು ಕರ್ಕೊಬತ್ತೀನಿ ನಮ್ಮವ್ರೆ. ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಮನ್ಸಿಗೆ ತಡಿಯಕ್ಕಾಗದೆ ಇರೋಷ್ಟು ದುಃಖ ಆಗ್ತೈತೆ. ಯಾಕಂದ್ರೆ ಪ್ರೀತಿ ಮಾಡೋದು ಅನಿಸ್ತೈತೆ ಶಾರದಕ್ಕ. ಇದ್ಯಾಕಮ್ಮ ಹಿಂಗ್ ಮಾತಾಡ್ತಾ ಇದೀಯಾ? ಮಂಜೆ ಏನಾನ ಬೈದ್ನಾ? ಅವನೊಂಥರ ತರಲೆ, ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ, ಅಳ್ಬೇಡ. ಇಲ್ಲ ಶಾರದಕ್ಕ, ನಮ್ಮ ಮನೇಲಿ ಪರಿಸ್ಥಿತಿ ಸಾನೇ ಇಕ್ಕಟ್ಟಾಗೈತೆ. ಅಪ್ಪಯ್ಯ ಗಂಡು ನೋಡ್ತವ್ರೆ. ಮಂಜಂಗೆ ಹೇಳಿದ್ರೆ ಇದು ಯಾಕೋ ಅರ್ಥನೇ ಆಗ್ತಿಲ್ಲ. ರಾಮಣ್ಣಂಗೂ ಸಾಹೇಬ್ರಿಗೂ ಹೇಳೋಣ, ಆಮೇಲೆ ಏನಾಯ್ತದ ನೋಡೋಣ ಅಂತವನೆ. ನಾಡಿದ್ದು ಯಾರೋ ಗಂಡಿನ ಕಡೆಯವ್ರು ಬೇರೆ ಬರ್ತಾ ಇದ್ದಾರಂತೆ. ಅಪ್ಪಯ್ಯಂಗೆ ಏನಂತ ಕಾರಣ ಕೊಡ್ಲಿ ಶಾರದಕ್ಕ? ಇದಕ್ಕೋಗಿ ಯಾರಾದರೂ ಅಳ್ತಾರಾ? ನಾನು ರಾಮ್ ತಾವ್ ಮಾತಾಡ್ತೀನಿ, ಅವನು ಬಂದು ಎಲ್ಲ ಸರಿ ಮಾಡ್ತಾನೆ. ಇಲ್ಲ ಶಾರದಕ್ಕ, ಬೇಡ. ರಾಮಣ್ಣ ಈಗಿರೋ ಪರಿಸ್ಥಿತಿಲಿ ಅವ್ರಿಗೆ ಕೇಳೋದು ಸರಿಯಲ್ಲ. ಮಂಜತ್ತವ ಹೇಳಿದ್ರೆ ಅವನೇನು ಸರಿಯಾಗಿ ಹೇಳ್ತಿಲ್ಲ. ನಾನೇನು ಮಾಡಲಿ ಶಾರದಕ್ಕ? ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಯ್ತೈತೆ. ದೇವರು ಜೊತೆಗವನೇ. ದಿಗಿಲ್ ಬೀಳ್ಬೇಡ. ನೀನು ಮನ್ಸಾರೆ ಮಂಜನ ಪ್ರೀತಿಸ್ತಿದೀಯಾ. ಆ ಬೇಕುಪ್ಪ ನಿನ್ನ ಬಿಟ್ಟು ದೂರ ಹೋಗಲ್ಲ ಬಿಡು. ಹಲೋ ಅಮ್ಮವ್ರೆ. ಆ ರಾಜೀವನ್ ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡಿ. ಅಮ್ಮವ್ರೆ, ಆ ಹುಡುಗಿನ ಕಷ್ಟಪಟ್ಟು ಹೇಳ್ಕೊಂಬಂದು ಕಟ್ಟಾಕಿದ್ದೀವಿ. ಗೊತ್ತು, ಈಗ ಹೇಳ್ದಷ್ಟು ಮಾಡು. ಹಲೋ, ಏನು ಸೈಲೆಂಟ್ ಆಗೋದೆ? ಅಲ್ಲ ಅಮ್ಮವ್ರೆ, ಆ ಹುಡುಗಿನ ಕಿಡ್ನಾಪ್ ಮಾಡಿದ ಕಾರಣ ರಾಜ್ಯವನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೇಕಂತ ತಾನೇ. ಈಗ ಇವಳನ್ನೇ ಬಿಟ್ಬಿಟ್ರೆ? ಏಯ್ ಪೆದ್ದ, ನಾನು ಅಷ್ಟು ಯೋಚನೆ ಮಾಡಲ್ವಾ? ನಾನು ಹೇಳಿದ್ದು ಆ ಹುಡುಗಿನ ಮಾತ್ರ ಬಿಡು ಅಂತ. ನಾನು ಆ ರಾಜೀವನ ಬಿಟ್ಬಿಡ್ತೀನಿ ಅಂತಲ್ಲ. ಮಗಳನ್ನ ಬಿಟ್ಟು ಹಾಕಿ ಡೈರೆಕ್ಟಾಗಿ ಆ ರಾಜೀವನ್ ಕತೆನೇ ಮುಗಿಸಿ. ಮುಗಿಸಿ ಅಂದ್ರೆ? ಅವನು ಯಾಕೋ ನಮಗೆ ಮೋಸ ಮಾಡೋ ಹಾಗೆ ಕಾಣ್ತಾನೆ. ತೊಂದರೆ ಕೊಟ್ಟರು ಕೊಡ್ಬೋದು. ಮುಗಿಸ್ಬಿಡಿ. ಸರಿ ಅಮ್ಮವ್ರೆ, ಆದರೆ ಈ ಹುಡುಗಿ ಹೊರಗಡೆ ಬಾಯ್ ಬಿಟ್ಬಿಟ್ರೆ? ಅವಳಿಗೆ ನೀವು ಯಾರು ಅಂತಾನೆ ಗೊತ್ತಿಲ್ವಲ್ಲ. ತೊಂದರೆ ಇಲ್ಲ, ಬಿಟ್ಬಿಡಿ. ಸರಿ ಅಮ್ಮವ್ರೆ, ಹಾಗೆ ಮಾಡ್ತೀವಿ. ಮಂಜ, ಇದೇ ಅಲ್ಲ ರಾಜೀವಪ್ಪರ ಮನೆ? ಹೌದಣ್ಣ, ಇದೆಯಾ? ಸಾಹೇಬ್ರು ನೋಡಿದ್ರೆ ಅಂಥ ಮನ್ಯಾಗ ಅವ್ರೆ. ಹಾಂ, ಅವ್ರ ಪಿಗೆ ಬಂಗ್ಲೆ ಆಗವನೆ.
ಲೇ ಇವಾಗ ಅದೆಲ್ಲ ಬೇಕಾ? ನಡಿ. ಓ ರಮಣ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವು ನಮ್ಮನೆ ತನಕ ಬಂದಿದ್ದೀರಿ ಅಂದರೆ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ಕೂತ್ಕೊಳ್ಳಿ. ಪರವಾಗಿಲ್ಲ ಅಕ್ಕ. ಚೆನ್ನಾಗಿದ್ದೀರಾ? ಹಾಂ. ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಅಕ್ಕ, ಎಲ್ಲ ಸಂದಾಗವ್ರೆ. ರಮಣ ಇರಿ, ಕುಡಿಯೋಕೆ ಏನಾದರೂ ತೊಗೊಂಬರ್ತೀನಿ. ಅಯ್ಯೋ ಇಲ್ಲ ಅಕ್ಕ, ಅದೆಲ್ಲ ಏನು ಬೇಡ. ರಾಜೀವಣ್ಣ ಎಲ್ಲಿ? ಮನೆಯಾಗಿಲ್ವಾ? ಅವ್ರು ಎಲ್ಲೋ ಹೊರಗೆ ಹೋಗಿದ್ದಾರೆ ರಮಣ, ಫೋನ್ ಮಾಡಿ ನೋಡಬೇಕಿತ್ತು. ಅಕ್ಕ ಅವ್ರಿಗೆ ಫೋನ್ ಮಾಡ್ದು, ಯಾಕೋ ಅವ್ರ ಫೋನ್ಗೆ ಕನೆಕ್ಟ್ ಆಯ್ತಿಲ್ಲ. ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಏನಾದರೂ ಮುಖ್ಯವಾದ ವಿಷಯನಾ ರಮಣ? ಇಲ್ಲ ಅಕ್ಕ, ಹಂಗೇನಿಲ್ಲ. ಸುಮ್ಮನೆ ಹಂಗೆ ಈ ಕಡೆ ಹೋಯ್ತಾ ಇದ್ದು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು. ಸರಿ ಅಕ್ಕ, ನಾವೇನು ಬರ್ತೀವಿ. ರಾಜೀವಣ್ಣ ಬಂದರೆ ನಮ್ಮನ್ನ ಭೇಟಿ ಮಾಡಿ ಕೇಳಿ. ಊಟ ಮಾಡ್ಕೊಂಡು ಹೋಗೋದಿತ್ತು ರಮಣ? ಇಲ್ಲ ಅಕ್ಕ, ಹೊಸ ಅರ್ಜೆಂಟ್ ಕೆಲಸ ಐತೆ, ಬರ್ತೀವಿ. ಸರಿ ಅಣ್ಣ. ಅಣ್ಣ ನನಗೆ ಯಾಕೋ ಡೌಟು, ಅವ್ರ ಮನೇಲೇ ಇದ್ದು ಇವಮ್ಮ ಅಪ್ಪ ಎಲ್ಲವನೇ ಅಂತ ನಾವೇ ಕಂಡು. ಅಮ್ಮವ್ರೆ, ನೀವು ಜ್ಯೋತಿಷಿ ಅಮ್ಮವ್ರೆ? ಏನ? ಅಲ್ಲ, ಅದೇಗೆ ಇಷ್ಟು ಕರೆಕ್ಟಾಗಿ ರಾಜೀವ್ ನೋಡ್ಕೊಂಡು ರಾಮಣ್ಣ ಬರ್ತಾನೆ ಅಂತ ಹೇಳಿದ್ರಿ? ಪಕ್ಕ ನಿಮ್ಮ ನಾಲ್ಗೆ ಮೇಲೆ ಮಚ್ಚೆನೇ ಇರಬೇಕು. ಅದಕ್ಕೆ ಮಚ್ಚೆ ಇರಬೇಕಾಗಿಲ್ಲ, ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇದ್ರೆ ಸಾಕು. ಗ್ರೇಟ್ ಅಮ್ಮವ್ರೆ ನೀವು. ನೀವು ಹೇಳ್ದಾಗೆ ರಾಮಣ್ಣ ಹುಡುಕೊಂಬಂದಿದ್ದಾನೆ. ನೀವು ಹೇಳಿ, ನೀವು ಅಂದರೆ ಅವನ ಕಥೆನ ಮುಗಿಸ್ಬಿಡ್ತೀವಿ. ಪರವಾಗಿಲ್ಲ, ತುಂಬ ಕಾನ್ಫಿಡೆನ್ಸ್ ಅಲ್ಲೇ ಮಾತಾಡ್ತಿದ್ಯಾ. ಮುಗಿಸಿ, ಆದರೆ ಒಂದು ಸಣ್ಣ ಸಾಕ್ಷಿನೂ ಸಿಗಬಾರ್ದು, ಗೊತ್ತಾಯ್ತಾ? ಸರಿ ಅಮ್ಮವ್ರೆ, ಅದನ್ನು ನಾವು ನೋಡ್ಕೋತೀವಿ. ಆ ರಾಜೀವನೇ ತಪ್ಪು ಮಾಡಿ ಊರು ಬಿಟ್ಟು ಹೋಗಿದ್ದಾನೆ ಅಂತ ಎಲ್ಲರೂ ಮಾತಾಡ್ಕೊಳ್ಬೇಕು. ಅವನ ಸುಳಿವು ಸಹ ಯಾರಿಗೂ ಸಿಗಬಾರ್ದು. ಹಾಗೆ ಮಾಡು. ಸರಿ ಅಮ್ಮವ್ರೆ. ಈ ರಾಜೀವನೇ ಅಪರಾಧಿ ಅಂತ ಊರ್ ಜನ ಮಾತಾಡ್ಕೊಂಡ್ರೆ ಅವನ ಹೆಂಡತಿ ಮಕ್ಕಳು ಸಹ ವಿಷ ಕುಡಿದು ಸಾಯ್ತಾರೆ ಅಷ್ಟೆ. ಲೈ ಮಿಡಲ್ ಕ್ಲಾಸ್ ಟೀಚರ್, ನೀನು ನನಗೆ ಬಲೆ ಹಾಕಿದ್ರೆ ನಾನು ನಿನಗೆ ಬಾಣನೇ ಬಿಡ್ತೀನಿ ಕಣೆ. ನಾನು ಸಿಕ್ಕಾಕೊಳ್ಳೋ ಮೊದಲೇ ನಿನ್ನ ಪ್ರಾಣ ಹೋಗುತ್ತೆ.